ಭದ್ರಾವತಿ ತಾಲೂಕಿನ ಡಿ.ಬಿ.ಹಳ್ಳಿ ಗ್ರಾಮದ ರುದ್ರಮ್ಮ ಮತ್ತು ಪರಮೇಶ್ವರಪ್ಪ ಅಂತ ಹೇಳಿ ದಂಪತಿಗಳು. ಅವರಿಗೆ 3 ಜನ ಮಕ್ಕಳು. ಈ ಪೈಕಿ 3ನೇ ಅಂದರೆ ಕೊನೆಯ ಹೆಣ್ಣುಮಗಳು ಲತಾ. ನಾವು ಸುಮಾರು 25 ವರ್ಷದಿಂದ ಆ ಕುಟುಂಬವನ್ನು ಬಲ್ಲೆವು. ಅವಳು ಕೂಡ ತುಂಬ ಸೌಮ್ಯವಾದ ಸ್ವಭಾವದ ಹುಡುಗಿ ಮತ್ತು ವಿದ್ಯಾಭ್ಯಾಸವನ್ನು ಮಾಡಿರೋಂಥ ಹುಡುಗಿ. ಇವತ್ತು BSc B.Ed ಪದವೀಧರೆ ಕೂಡ ಆಗಿದ್ಲವಳು. ಕಳೆದ 6-7 ತಿಂಗಳ ಕೆಳಗೆ ಏಪ್ರಿಲ್ ತಿಂಗಳಿನಲ್ಲಿ ಅವಳನ್ನು ಶಿಕಾರಿಪುರ ತಾಲೂಕಿನ ದಿಂಡಗದಹಳ್ಳಿಯ ಒಂದು ಕುಟುಂಬಕ್ಕೆ ಕೊಟ್ಟು ಅವಳನ್ನು ಮದುವೆ ಮಾಡಿದ್ರು. ಹುಡುಗನ ಹೆಸರು ಗುರುರಾಜ್ ಅಂತೇಳಿ ಕೇಳ್ಪಟ್ಟಿವಿ. ನಾವೆಲ್ಲ ಮದುವೆಗೂ ಕೂಡ ಹೋಗಿದ್ವಿ. ಆತ ಹುಡುಗ ನಮ್ಮ KPCLನಲ್ಲಿ BRPಯಲ್ಲಿ ಇಂಜಿನಿಯರ್ ಆಗಿ ಕೂಡ ಕೆಲಸ ನಿರ್ವಹಿಸ್ತಿದ್ರಂತೆ. ಕುಟುಂಬಸ್ಥರು ಹೇಳೋ ಹಾಗೆ ಮದುವೆ ಮಾಡೋ ಸಂದರ್ಭದಲ್ಲಿ ಸಾಕಷ್ಟು ಹಣ, ಚಿನ್ನದ ಒಡವೆ ಹಾಗೂ ಇತರೆ ವಸ್ತುಗಳನ್ನು ಕೊಟ್ಟು ಅದ್ಧೂರಿಯಾಗಿ ಸಾಕಷ್ಟು ಹಣ ಖರ್ಚು ಮಾಡಿ ಮದುವೆ ಕೂಡ ಮಾಡಿದ್ರು. ತುಂಬ ಚೆನ್ನಾಗಿ ಮದುವೆ ಕೂಡ ಮಾಡಿದ್ರು. ನಾವು ಆ ಕುಟುಂಬ ಚೆನ್ನಾಗೈತೆ, ಹೆಣ್ಮಗಳು ಚೆನ್ನಾಗಿದ್ದಾಳೆ ಅಂತ ತಿಳ್ಕೊಂಡಿದ್ವಿ. ಆದರೆ ನಿನ್ನೆ ಬಂದು ನೋಡಿದಾಗ ನಮಗೆ ತಿಳಿದದ್ದೇನು ಅಂತಂದರೆ, ಅವಳ ಬದುಕು ಮದುವೆ ಆದ ನಂತರ ಮದುವೆ ಆಗಿ 1-1.5 ತಿಂಗಳಿಗೆ ಅವಳಿಗೆ ಹೇಳಲಾರದ ಕಷ್ಟನ ಅವಳು ಅನುಭವಿಸೋಕ್ಕೆ ಶುರು ಮಾಡಿದ್ದಾಳೆ. ಏನು ಕಷ್ಟ ಅಂತಂದರೆ, ಗಂಡ ಮತ್ತು ಆತನ ಕುಟುಂಬದವರು ತುಂಬ ಮಾನಸಿಕವಾದ ಕಿರುಕುಳ ಕೊಡೋದು, ಹಲ್ಲೆ ಮಾಡೋದು, ಮತ್ತು ಯಾರ್ಯಾರು ಕಿರುಕುಳ ಕೊಡ್ತಿದ್ರು, ಹಲ್ಲೆ ಮಾಡ್ತಿದ್ರು ಅನ್ನೋದನ್ನು ಆಕೆ ಎಲ್ಲವನ್ನೂ ಕೂಡ ಆಕೆಯ ಮೊಬೈಲ್ನಲ್ಲಿ ಬರೆದಿಟ್ಟು, ಇವತ್ತು ನಿನ್ನೆ ದಿನ ಅವಳು ಶಿವಮೊಗ್ಗಕ್ಕೆ ಹೋಗ್ತೀನಿ, ನನ್ನ ಅಕ್ಕನ ಮಗನನ್ನು ನೋಡ್ಕೊಂಬರ್ತೀನಿ ಅಂತೇಳಿ ಮನೆಯಲ್ಲಿ ಹೇಳಿದವಳು ಸುಮಾರು ಬೆಳಗ್ಗೆ 11 ಗಂಟೆಗೆ ಮನೆ ಬಿಟ್ಟು ಬಂದಿರ್ತಾಳೆ. ಬಂದ ನಂತರ ಬಸ್ನಲ್ಲಿ ಬಂದು ಈ ಅಂಚಿನ ಸಿದ್ದಾಪುರ ಗ್ರಾಮದ ಭದ್ರಾ ಬಲ್ದಂಡೆ ನಾಲೆ ಹತ್ರ ಅವಳಿಗೆ ಸೇರಿದ ಮೊಬೈಲ್ನಲ್ಲಿ ಬರೆದು ಮತ್ತು ಅವಳಿಗೆ ಸೇರಿದ ವೇಲು ಹಾಗೂ ಅವಳ ಕೈಯಿನ ಗಾಜಿನ ಬಳೆಗಳು ಎಲ್ಲವನ್ನು ಅಲ್ಲಿ ಬಿಟ್ಟು ಈ ಭದ್ರಾ ಬಲ್ದಂಡೆಗೆ ಹಾರಿ ತನ್ನ ಪ್ರಾಣ ಕಳ್ಕೊಂಡಿರ್ಬೋದು ಅಂತೇಳಿ ನಾವೆಲ್ಲ ಶಂಕೆ ಮಾಡ್ತಾಯಿದ್ದೀವಿ. ನಿಂದ ಅವಳು ಅನುಭವಿಸಿದ ಕಿರುಕುಳ, ನೋವು, ಅವಳು ಅನುಭವಿಸಿದ ಮಾನಸಿಕ ಯಾತನೆ ಎಲ್ಲವನ್ನು ಕೂಡ ಅವಳು ಬರೆದಿಟ್ಟರೆ ಹೇಳತತೆ. ಯಾರೂ ಕೂಡ ಇವತ್ತು ಇಂಥ 21ನೇ ಶತಮಾನದಲ್ಲೂ ಕೂಡ ಇವತ್ತು ಕೂಡ ವರದಕ್ಷಿಣೆ ಕಿರುಕುಳ ಕೊಡೋ ಅಷ್ಟು ಮಟ್ಟಿಗೆ ಇವತ್ತು ಸಮಾಜ ನಿರ್ಮಾಣ ಆಗುತ್ತೆ ಅಂತಂದರೆ ಇದು ನಿಜವಾಗ್ಲೂ ಆತಂಕಕಾರಿ. ಮತ್ತು ಸರ್ಕಾರಿ ಉದ್ಯೋಗದಲ್ಲಿದ್ದಂಥವ್ರು, ಸರ್ಕಾರಿ ಸಂಬಳ ಪಡೆಯೋವಂಥವ್ರು ಇವತ್ತು ಅವರು ವರದಕ್ಷಿಣೆ ಕಿರುಕುಳ ಕೊಡ್ತಾರೆ ಅಂತಂದರೆ ನಿಜವಾಗ್ಲೂ ಇದು ಸಮಾಜಕ್ಕೆ ತುಂಬ ಆತಂಕಕಾರಿಯಾದ ವಿಷಯ. ಇವತ್ತು ಲತಾಳಿಗಾಗಿರೋವಂಥ ಅನ್ಯಾಯ ಬೇರೆ ಯಾವುದೇ ಹೆಣ್ಮಕ್ಳಿಗೂ ಆಗಬಾರ್ದು. ಸರ್ಕಾರ ಈ ವಿಷಯವನ್ನು ತುಂಬ ಗಂಭೀರವಾಗಿ ಪರಿಗಣಿಸಬೇಕು. ಈಗಾಗಲೇ ನಿನ್ನೆ ಹೊಳೆಹೊನ್ನೂರು ಪೊಲೀಸ್ ಠಾಣೆಯ ಪೊಲೀಸರು ಸೂಕ್ತ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಆದಷ್ಟು ಬೇಗ ಆರೋಪಿತರನ್ನು ಬಂಧನ ಮಾಡಬೇಕು, ಅವ್ರನ್ನ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು, ಲತಾಳ ಸಾವಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತೇಳಿ ಮಾಧ್ಯಮದ ಮೂಲಕ ಸರ್ಕಾರವನ್ನು ಒತ್ತಾಯಿಸ್ತೇನೆ. ಇವತ್ತು ಬೆಳಗ್ಗೆಯಿಂದ ಪೊಲೀಸರು ಮತ್ತು ಅಗ್ನಿಶಾಮಕ ದಳ ಹಾಗೂ ಇತರರು ಗ್ರಾಮಸ್ಥರು ಎಲ್ಲ ಸಹಯೋಗದೊಂದಿಗೆ ಭದ್ರಾ ಬಲ್ದಂಡೆ ನಾಲೆಯಾದ್ಯಂತ ಏನು ಹುಡುಗಿಯ ಕಾಣೆಯಾಗಿದ್ದಾಳೆ, ಅವಳು ಮೃತದೇಹ ಇಲ್ಲಿರ್ಬೋದು ಅಂಥೇಳಿ ಹುಡುಕ್ತಾ ಇದ್ದೀವಿ. ನಿನ್ನೆಯಿಂದನೂ ಹುಡುಕ್ತಾ ಇದ್ದೀವಿ. ಇವತ್ತು ಬೆಳಗಿನಿಂದಲೂ ಸಾಕಷ್ಟು ಗ್ರಾಮಸ್ಥರು, ಈ ದೇಗರದಹಳ್ಳಿ ಬಸಾಪುರ ಗ್ರಾಮದ ಜನರು ಅವರು ಕೂಡ ಎಲ್ಲ ಸಹಕಾರ ಕೊಟ್ಟು ಇವತ್ತು ಭದ್ರಾ ನದಿ ಏನು ಬಲ್ದಂಡೆ ನಾಲೆ ಇದೆ ಎಲ್ಲವನ್ನು ಹುಡುಕ್ತಾ ಇದ್ದೀವಿ. ಇನ್ನೂ ಈ ಕ್ಷಣಕ್ಕೂ ಇನ್ನೂ ಸಿಕ್ಕಿಲ್ಲ, ಮೃತದೇಹ ಸಿಕ್ಕಿಲ್ಲ. ಮೃತದೇಹ ಸಿಕ್ಕ ಮೇಲೆ ಬಹುಶಃ ಸರ್ಕಾರ ಇನ್ನಷ್ಟು ಕಠಿಣವಾದ ಕ್ರಮನ ತಗೊಳ್ಬೇಕು. ಅಡಿಷ್ನಲ್ಲಾಗಿ ಏನು FIR ಹಾಕಿದ್ದಾರೆ ಅದಕ್ಕೆ ಇನ್ನೂ ಹೆಚ್ಚಿನ ಸೆಕ್ಷನ್ಗಳನ್ನು, ಕಠಿಣವಾದ ಸೆಕ್ಷನ್ಗಳನ್ನು ಸೇರಿಸಿ ಈ ಪ್ರಕರಣದ ಗಂಭೀರತೆಯನ್ನು ಅರಿತು ಹೆಣ್ಣು ಮಕ್ಕಳಿಗೆ ಶೋಷಣೆ ಆಗದಂತೆ, ಈ ಥರ ಇನ್ನೊಬ್ಬ ಹೆಣ್ಣು ಮಗಳಿಗೆ ಆಗದಂತೆ ಕಠಿಣವಾದ ಕ್ರಮಗಳನ್ನು ಸರ್ಕಾರ ಅನುಸರಿಸಬೇಕು. ಆರೋಪಿತರಿಗೆ ಶಿಕ್ಷೆಗೆ ಗುರುಪಡಿಸಬೇಕು. ಸಮಾಜನೂ ಕೂಡ ಇದರಿಂದ ಎಚ್ಚೆತ್ಕೊಂಡು ಮುಂದೆ ಹೆಣ್ಣು ಮಕ್ಕಳನ್ನು ಸರ್ಕಾರಿ ನೌಕರಿ ಅದು ಇದು ಅಂತ ಕೊಡದಲೇ ಹಳ್ಳಿ ಒಳಗೆ 2 ಎಕರೆ ಜಮೀನಿದ್ದನಿಗೂ ಕೊಟ್ಟು ಹೆಣ್ಮಕ್ಳನ್ನ ಮದುವೆ ಮಾಡಿದರೂ ಸುಖವಾಗಿರ್ತಾರೆ ಅನ್ನೋದನ್ನು ಸಮಾಜನೂ ಕೂಡ ಕಲಿಬೇಕು.